ಬೈಕು ಕಳ್ಳರ ಹೆಡೆಮುರಿ ಕಟ್ಟುವಲ್ಲಿ ವಿಜಯನಗರ ಜಿಲ್ಲೆಯ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಬೇರೆ ಬೇರೆ ಠಾಣಾ ವ್ಯಾಪ್ತಿಗಳಲ್ಲಿ ಸರಣಿ ಕಳ್ಳತನದಲ್ಲಿದ್ದ 3 ಖದೀಮರು ಇದೀಗ ಅರಸೀಕೆರೆ ಪೊಲೀಸರ ಅತಿಥಿಗಾಗಿದ್ದಾರೆ. ಅರಸೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 1/2/26 ಕ್ರೈಮ್ ನಂಬರ್ 20/26 ಅಲ್ಲಿ ಒಂದು ದ್ವಿಚಕ್ರ ವಾಹನ, ಒಂದು ರಾಯಲ್ ಎನ್ಫೀಲ್ಡ್ ಬುಲೆಟ್ ಗಾಡಿ ಕಳ್ಳತನ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರಕರಣ ದಾಖಲಾಗಿರುತ್ತೆ. ಈ ಪ್ರಕರಣದ ತನಿಖೆಯಲ್ಲಿದ್ದಾಗ ಇಲ್ಲಿ ಅರಸೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅನುಮಾನಾಸ್ಪದವಾಗಿ ಒಂದು ಬುಲೆಟ್ ಗಾಡಿ ಓಡಾಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಬರುತ್ತೆ. ಅದು ಒಂದು ಮಾಡಿಫೈಡ್ ವೆಹಿಕಲ್ ಈ ಥರ ವಿತೌಟ್ ನಂಬರ್ ಪ್ಲೇಟ್ ಓಡಾಡ್ತಾ ಇದೆ ಅಂತ ಮಾಹಿತಿ ಮೇರೆಗೆ ಅದನ್ನ ಸೆಕ್ಯೂರ್ ಮಾಡಿ ಚೆಕ್ ಮಾಡಲಾಗಿ 3 ಜನ ಆರೋಪಿತರನ್ನ ನಾವು ವಶಕ್ಕೆ ಪಡೆದಿದ್ದೀವಿ. ಈ 3 ಆರೋಪಿತರದ್ದು ಏನು ಮೋಡಸ್ ಅಂತ ಹೇಳಿದ್ರೆ, ಇವರು ಬೈಕ್ ಕಳ್ಳತನ ಮಾಡಿ ಅನಂತರದಲ್ಲಿ ಅದನ್ನು ಮಾಡಿಫೈ ಮಾಡಿ ವಿತೌಟ್ ನಂಬರ್ ಪ್ಲೇಟ್ ಅವರು ಅದನ್ನು ಚಲಾವಣೆ ಮಾಡ್ತಾ ಇರ್ತಾರೆ. ಇನ್ನು ಕೆಲವು ಸಂದರ್ಭದಲ್ಲಿ ಬೈಕ್ ಕಳ್ಳತನ ಮಾಡಿ ಬೈಕ್ದು ಸ್ಪೇರ್ ಪಾರ್ಟ್ಸ್ನೆಲ್ಲ ಬದಲಾವಣೆ ಮಾಡಿ ಬೇರೆ ಬೈಕ್ಗಳಿಗೆ ಜೋಡಣೆ ಮಾಡಿ ಅಂಥ ಬೈಕ್ಗಳನ್ನ ಮಾರಾಟ ಮಾಡಿರೋದು ಸಹ ಕಂಡುಬಂದಿರುತ್ತೆ. ಈ ಆಧಾರದ ಮೇಲೆ ನಾವು 3 ಜನನ ವಶಕ್ಕೆ ಪಡೆದು ಅವ್ರನ್ನ ಕೋರ್ಟ್ ಮುಂದೆ ಹಾಜರು ಮಾಡಿದ್ವಿ. ಮತ್ತು ಅವರಿಂದ ಈಗಾಗಲೇ 16 ಬೈಕ್ಗಳನ್ನ ರಿಕವರಿ ಮಾಡಿದ್ದೀವಿ. ಈ 16 ಬೈಕಲ್ಲಿ 13 ಸ್ಪ್ಲೆಂಡರ್ ಬೈಕ್ ಇದೆ, ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ಇದೆ, ಒಂದು ಜುಪಿಟರ್ ಬೈಕ್ ಇದೆ, ಒಂದು ಪ್ಲಾಟಿನಾ. ಈ 16 ಬೈಕ್ಗಳು 8 ಅರಸೀಕೆರೆ ಭಾಗದವು ಮತ್ತು 3 ರಾಣಿಬೆನ್ನೂರು ಭಾಗದಿಂದ ಕಳ್ಳತನ ಆಗಿರೋಂಥದ್ದು, ದಾವಣಗೆರೆ ಭಾಗದಿಂದ 2, ಚಿಗಟೇರಿ ಲಿಮಿಟ್ಸಲ್ಲಿ 1, ಹಲವಾಗ್ಲೂಲ್ 1 ಮತ್ತು ಹರಪನಹಳ್ಳಿ 1. ಸೊ ಟೋಟಲ್ 16 ಬೈಕ್ಗಳನ್ನ ವಶಕ್ಕೆ ತಗೊಂಡಿದ್ದೀವಿ, ನಾವು ಸೀಸ್ ಮಾಡಿದ್ದೀವಿ. ಮತ್ತು ಇವ್ರ ಜೊತೆ ಇನ್ನೂ ಹಲವರು ಭಾಗಿಯಾಗಿರೋದ್ರ ಬಗ್ಗೆ ನಮಗೆ ಅನುಮಾನ ಇದೆ. ನಾವು ಅವ್ರನ್ನ ಪತ್ತೆ ಮಾಡ್ತಾ ಇದ್ದೀವಿ. ಆರೋಪಿತರು ಸ್ಥಳೀಯರ ಅಥವಾ ಹೊರಗಡೆ? ಆರೋಪಿತರಲ್ಲಿ 2 ಅರಸೀಕೆರೆ ಗ್ರಾಮ ವಾಸಿಗಳೇ, ಅರಸೀಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ವಾಸ ಮಾಡ್ತಾರೆ. ಇನ್ನೊಬ್ರು ಹಲವಾಗ್ಲೂ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ವಾಸಿಯಾಗಿದ್ದಾರೆ.